ಭರತ ಋಷಭಜ ಹರಿಣಿ ಜಾತ್ವಿಜ ಭರತ ಮೊದಲಾದ ಖಿಳರಾಯರೊಳಿರುತಿಹುದು ಶ್ರೀ ವಿಷ್ಣು ಪ್ರಾಣಾವೇಶ ಪ್ರತಿದಿನದಿ ವರದಿವಸ್ಪತಿ ಶಂಭು ಅದ್ಭುತ ಕರೆಸುವನು ಬಲಿ ವಿಧೃತು ಶುಚಿ ನೆರೆ ಖಲುಧೃತ ಧಾಮ ಮೊದಲಾದಷ್ಟ ಗಂಧರ್ವಾ ಭವ ಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಬೃಹತ್ ತಾರತಮ್ಯ ಸಂಧಿ ಪದ್ಯ 36. ಭರತ ಋಷಭಜ ಹರಣಿಜ ದ್ವಿಜ ಭರತ ಮೊದಲಾದ ಕೀಳರಾಯ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಕರ್ಮಜ ದೇವತೆಗಳು ಮತ್ತು 8 ಮಂದಿ ಗಂಧರ್ವರ ವಿಚಾರವನ್ನು ತಿಳಿಸುತ್ತಾರೆ. ಶ್ರೀಹರಿಯು ಋಷಭ ನಾಮಕನಾಗಿ ಅವತರಿಸಿದನು. ಅವನಿಂದ ಜಯಂತಿ ಎಂಬುವಳಲ್ಲಿ ಜನಿಸಿದ ಹಿರಿಯ ಪುತ್ರನೇ ಭರತ ಚಕ್ರವರ್ತಿ. ಭರತನಿಗೆ ಋಷಭಜ ಎಂದು 1ನೆಯ ಜನ್ಮ. ಪರಮ ವೈರಾಗ್ಯಶಾಲಿಯಾಗಿದ್ದ ಭರತನು ತನ್ನ ಬಾಳಿನ ಕೊನೆಯ ದಿನಗಳಲ್ಲಿ ಆಪತ್ತಿನಲ್ಲಿದ್ದ ಒಂದು ಹೆಣ್ಣು ಜಿಂಕೆಯನ್ನು ಸಂರಕ್ಷಿಸಲು ಹೋಗಿ ಆ ಹೆಣ್ಣು ಜಿಂಕೆಯು ಸಿಂಹದ ಗರ್ಜನೆಯಿಂದ ಗರ್ಭಸ್ರಾವದ ಪರಿಣಾಮವಾಗಿ ಜಿಂಕೆಯ ಮರಿಯನ್ನು ಹಾಕಿ ಮರಣ ಹೊಂದಿತು. ಆ ಜಿಂಕೆಯ ಮರಿಯನ್ನು ಭರತನು ತನ್ನ ಆಶ್ರಮಕ್ಕೆ ತಂದು ರಕ್ಷಿಸಿ ಪಾಲಿಸಿದನು. ಅದರ ಮೋಹ ಎಷ್ಟು ಬಲವತ್ತಾಗಿತ್ತೆಂದರೆ ಒಂದು ಕ್ಷಣವೂ ಭರತನು ಆ ಮರಿಯನ್ನು ಅಗಲಿರಲಾರ. ಅದರ ಸ್ಮರಣೆಯಲ್ಲಿಯೇ ದೇಹತ್ಯಾಗ ಮಾಡಿದನು. ಅದರಿಂದ ಅವನಿಗೆ ಹೆಣ್ಣು ಜಿಂಕೆ ಜನ್ಮ ಪ್ರಾಪ್ತವಾಯಿತು. ಇದು ಭರತನ 2ನೆಯ ಜನ್ಮ ಹರಣಿಜ. ಸಂಸ್ಕಾರ ವಿಶೇಷದಿಂದ ಭರತನು ಹರಣಿ ಜನ್ಮವನ್ನು ನೀಗಿ ಬ್ರಾಹ್ಮಣನಾಗಿ ಜನಿಸಿದನು. ಅವಧೂತ ಚರ್ಯೆಯಲ್ಲಿದ್ದ ಅವನೇ ಜಡಭರತನು. ಇದು ಭರತನ 3ನೆಯ ಜನ್ಮ ದ್ವಿಜ ಭರತ. ಹೀಗೆ ಭರತರಾಯನಿಗೆ 3 ಜನ್ಮಗಳು. ಭರತರಾಯನಿಂದ ಮೊದಲು 100 ಮಂದಿ ಸಕಲ ರಾಜರುಗಳಲ್ಲೂ ನಿರಂತರದಲ್ಲಿಯೂ ಶ್ರೀ ವಿಷ್ಣುವಿನ ಹಾಗೂ ಮುಖ್ಯ ಪ್ರಾಣದೇವರ ಆವೇಶವಿರುವುದು. ಇವರೆಲ್ಲರೂ ಕರ್ಮಜ ದೇವತಾ ವರ್ಗಕ್ಕೆ ಸೇರಿದವರು. ದಿವಸ್ಪತಿ, ಶಂಭು, ಅದ್ಭುತ, ಬಲಿ, ವಿಧೃತ, ಧೃತ, ಶುಚಿ ಮತ್ತು ಕೃತಧಾಮ ಈ ಎಂಬ 8 ಮಂದಿ ಗಂಧರ್ವ ಶ್ರೇಷ್ಠರೂ ಸಹ ಕರ್ಮಜ ದೇವತಾಗಣಕ್ಕೆ ಸೇರಿದವರು. 8 ಮಂದಿಯೂ ಇಂದ್ರರಾಗಿ ಇಂದ್ರ ಪದವಿಯನ್ನು ಆಳಿದರು. ಈ 8 ಮಂದಿ ಇಂದ್ರರಲ್ಲಿ ಯಜ್ಞ ನಾಮಕ ಇಂದ್ರ ಸಾಕ್ಷಾತ್ ಶ್ರೀಹರಿಯ ಅವತಾರ, ರೋಚನ ನಾಮಕ ಇಂದ್ರ ವಾಯುದೇವರು, ಸತ್ಯಜಿತು ನಾಮಕ ಇಂದ್ರ ಯಮಧರ್ಮರಾಯ, ತ್ರಿಶಿಖ ನಾಮಕ ಇಂದ್ರ ನಾಸತ್ಯನೆಂಬ ಅಶ್ವಿನಿ ದೇವತೆ, ವಿಭು ನಾಮಕ ಇಂದ್ರ ಅಶ್ವಿನಿ ದೇವತೆ ದಸ್ರನು, ಮಂದರದ್ಯುಮ್ನ ನಾಮಕ ಇಂದ್ರ ಮತ್ತು ಪುರಂದರ ನಾಮಕ ಇಂದ್ರ ಇವೆರಡೂ ಶಚೀಪತಿ ಇಂದ್ರನ ರೂಪಗಳು. ಈ 7 ಮಂದಿ ಪೂರ್ವೋಕ್ತ 7 ಮಂದಿಗಳಿಗಿಂತ ಉತ್ತಮರು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.